ಲೋ ಎಲ್ಲೋ ಇನ್ನೂ ಬರಲಿಲ್ಲ ಅವಳು. ಅಂಟಮ್ಮ ಕಾಯ್ತಿರೋದೆ ನಿನ್ನ ಹುಡುಗಿಗೆ ಸ್ವಲ್ಪ ತೆಪ್ಪು ನಿಂತ್ಕೋ. ನಾನೀಗಾಗಲೇ ನಿಮ್ಮಿಬ್ರ ಮಧ್ಯೆ ಬ್ರೋಕರ್ ಆಗ್ಬಿಟ್ಟಿದ್ದೀನಿ. ಈಗ ವೇಟ್ರ್ ಕೆಲಸ ಬೇರೆನಾ? ಅಲ್ಲ ಕಣಲ್ಲ ಪೀಕೆ, ಒಂದು ಹುಡುಗಿನ ಕರೆಸಿ ಮಾತಾಡ್ಸ್ ಕಳ್ಸೋ ಯೋಗ್ಯತೆ ಇಲ್ಲ ಅಂದಮೇಲೆ ನಿಮ್ಗೆ ಯಾಕೋಬೇಕು ಲವ್ವು? ಲೋ ನಾನು ಇನ್ನಷ್ಟು ಪುಣ್ಯ ಮಾಡಿಲ್ಲಪ್ಪ ಅಂತ ಸೀನಿಯರ್ ಸಿಗೋಕ್ಕೆ. ನನಗೆ ಸಿಕ್ಕಿರೋದು ಪುರಾಣದ ಪುಣ್ಯವತಿ. ಎಲ್ಲ ಗೊತ್ತಿದ್ದು ಮಾತಾಡ್ತೀಯಲ್ಲೋ, ಇಂಥವ್ರು ಸಿಕ್ಕಿ ಹ್ಯಾಂಡಲ್ ಮಾಡಿದಿದ್ರೆ ನನಗೆ ಕಷ್ಟ ಗೊತ್ತಾಗಿರೋದು. ಆಯ್ತು ಹೋಗ್ಲಿ ಬಿಡು, ಅಳ್ಬೇಡ. ಈಗಲೇ ಹಿಂಗೆ ಮದುವೆ ಆದ್ಮೇಲೆ ನಿನ್ನ ಕತೆ ಹೆಂಗೋ. ಬಾವಾ, ಏನು ಅರ್ಜೆಂಟಾಗಿ ಕರೆದಿದ್ದು? ಏನು ವಿಷಯ? ವಿಷಯ ಇದೆ ಪ್ರತಿಮಾ. ಇಷ್ಟೊತ್ತವರೆಗೂ ಇಲ್ಲೇ ಇತ್ತಲ್ಲ ಈ ವಿಷಯ, ಈಗಲ್ಲೋಯ್ತು. ಬಾವಾ, ಅಲ್ಲೋ ಶಿಷ್ಯ, ಬಂದಿದೆ ನಿನ್ನ ವಿಷಯ. ಬಾರೋ ಆಚೆ ಕಂದ. ಇವ್ರ ಜೊತೆಲಿ ಎಲ್ಲ ತಮ್ಮ ಕೃಪಕಟಾಕ್ಷ. ನೀನೇ ಹೇಳಿದೆ ಅಂತಲ್ಲ, ಮನೆಯಿಂದ ದೊಡ್ಡವ್ರು ಯಾರಾದರೂ ನಿನ್ನ ಜೊತೆಲಿ ಬಂದರೆ ಮಾತ್ರ ಇವನ ಹತ್ರ ಮಾತಾಡೋದು ಅಂತ. ನಾನು ನಿಮ್ಮಿಬ್ಬರಿಗಿಂತ ಸೀನಿಯರ್, ದೊಡ್ಡವನು. ಹೋಗಿ ಮಾತಾಡ್ಕೊಳ್ಳಿ. ಹೋಗಿ ಬಾವಾ. ನೋಡ್ ಪ್ರತಿಮಾ, ನಿನ್ನ ಮದುವೆ ಇವನ ಜೊತೆ ಆಗೋದಂತೂ ಗ್ಯಾರಂಟಿ. ಅದಕ್ಕೆ ನಾನೇ ಸಾಕ್ಷಿ. ಬೆಂಗಳೂರಲ್ಲಿ ಮೆಟ್ರೋ ಕೆಲಸ ಪೂರ್ತಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಿನ್ನ ಮದುವೆ ಆಗೋದಂತೂ ಸತ್ಯ ಸತ್ಯ ಸತ್ಯ. ಧೈರ್ಯವಾಗಿ ಹೋಗಿ ಮಾತಾಡಿ. ಸರಿ ಬಾವಾ, ಬನ್ರಿ. ಎಲ್ಲಿಗೆ ಹೋಗ್ತಿದ್ದೀವಿ? ಅಭಯ್ ಬಾವನು ನಮ್ಮ ಜೊತೆಲಿದ್ರೇ ಮಾತು. ಪ್ರತಿಮಾ, ಅದೇನು ಗೊತ್ತಾ, ನಾನು ನಿಮ್ಮಿಬ್ರು ಮಾತು ಕೇಳಿಸ್ಕೊಂಡ್ರೆ ಕ್ಯೂಟ್ ಆಗೋಗ್ತೀನಿ. ನೀವು ಹೋಗಿ. ಪರವಾಗಿಲ್ಲ ಬಾವಾ, ಬನ್ನಿ ಬನ್ನಿ. ನೀವು ಮುಂದೆ ಇದ್ರೇ ನಾವು ಮಾತಾಡೋದು. ಅಭ್ಯಾಸ ಆದ್ಮೇಲೆ ಬೇಕಿದ್ರೆ ನಾನೇ ಮಾತಾಡ್ತೀನಿ. ಇವ್ನು ಮುಂದೆ ಏನಪ್ಪ ಮಾತಾಡಲಿ? ಮಾತಾಡಿ. ಏನು ಮಾತಾಡಲಿ? ನೀವೇ ತಾನೇ ಕರೆದಿದ್ದು, ನೀವು ಮಾತಾಡಿ. ನೀವೇ ಶುರು ಮಾಡಿ. ಇಲ್ಲ, ನೀವು ರೇ, ಇಬ್ಬರಲ್ಲೊಬ್ರು ಮಾತಾಡಿದ್ರೆ ಸರಿ, ಇಲ್ಲ ನಾನು ಹೊಟ್ಟೋಗ್ತೀನಿ. ಅಮ್ಮ ಪ್ರತಿಮಾ, ಅದೇನೋ ಲೇಡೀಸ್ ಫಸ್ಟ್ ಅಂತಾರಲ್ಲ, ಸೊ ನೀವೇ ಮಾತಾಡಿ. ಸರಿ. ಹಾಂ, ಮೊನ್ನೆ ನಿಷ್ಕಲ್ಮಶ ಸ್ವಾಮೀಜಿಗಳ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರ ಪ್ರವಚನ ಕೇಳಿ ನಮ್ಮ ಮೈಯೆಲ್ಲ ರೋಮಾಂಚನ ಆಯಿತು ಗೊತ್ತಾ. ನಾವು ಮಾಡೋ ಒಳ್ಳೆ ಕೆಲಸಗಳಲ್ಲಿ ಯಾವ ಕೆಲಸದಲ್ಲಿ ಎಷ್ಟು ಪರ್ಸೆಂಟೇಜ್ ಪುಣ್ಯ ಇರುತ್ತೆ ಅಂತ ಹೇಳ್ತಿದ್ರು. ಆಮೇಲೆ 16ನೇ ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಕ್ಕೆ 9 ಲಕ್ಷದ ವರ್ಷದ ಮುಂಚೆ. 9 ಲಕ್ಷನಾ? ಹೌದು. ರೌರವ ಅನ್ನೋ ನರಕದಿಂದ ಚೌರವನ ರಾಕ್ಷಸ